ಈ ಸಿನಿಮಾದ ಭೀಮಾ ಅಂತ ಬಂದಾಗ ತುಂಬಾ ದೊಡ್ಡ ಜವಾಬ್ದಾರಿ ನಿಮ್ಮ ಮೇಲೆ. ಖಳನಾಯಕನಾಗಿ ತುಂಬಾ ಲೀಡ್ ರೋಲಲ್ಲಿ ಮಾಡ್ತಿರುವಂಥ ಕ್ಯಾರೆಕ್ಟರ್. ಸೊ ಈ ಪಾತ್ರ ನೀವೇ ಮಾಡಬೇಕು ಅಂತ ಅಂದ್ಬಿಟ್ಟು ಅವರು ಡಿಸೈಡ್ ಮಾಡಿದ್ದು ಹೇಗೆ ಅಂತ ಅಂದ್ಬಿಟ್ಟು? ಸಾರ್ ಆ್ಯಕ್ಚುಲಿ ನಾರ್ಮಲಿ ಕರೆದು ಒಂದ್ಸಲಿ ಮೀಟ್ ಆದ್ವಿ, ಮಾತಾಡಿದ್ವಿ. ಮಾತಾಡಾದ್ಮೇಲೆ ಒಂದು ದುಃಖದ ಕಾರ್ಯದಲ್ಲಿ ಮೀಟ್ ಆದ್ವಿ. ಸಾರ್ ಅವರು ಕ್ಲಾಸ್ಮೇಟ್ ತಿರ್ಕೊಂಡ್ಬಿಟ್ರು ಕೊರೋನಾ ಟೈಮು. ಅಲ್ಲಿ ಹೋಗಿದ್ವಿ, ಸಾರ್ ಬಂದು ನೋಡಿದ್ರು. ನಾನು ಅವ್ರು ಸ್ವಲ್ಪ ದೊಡ್ಡ ವ್ಯಕ್ತಿ, ಸಿದ್ದಾಪುರ ರಾಮಣ್ಣ ಅಂತ. ಅವ್ರು ನಮ್ಗೆ ತುಂಬ ಪರಿಚಯ. ನಮಗೆ ಏನೇದು ಒಂದು ಗೈಡೆನ್ಸ್ ಕೊಡೋರು, ದೊಡ್ಡವರು, ಮಾತಾಡ್ಸೋರು ನಮ್ಮ ಚೆನ್ನಾಗಿ. ಲಾಲ್ಬಾಗಲ್ಲಿ ವಾಕ್ ಹೋಗ್ತಾಯಿದ್ದೆ, ಅವರು ವಾಕ್ ಹೋಗೋ ಸಿಗೋರು, ಏನಮ್ಮ ಚೆನ್ನಾಗಿದೆ, ಹಾಯ್ ಬಾಯಲ್ಲಿದ್ದು ಒಂದು ಒಳ್ಳೆ ಗೈಡೆನ್ಸ್ ಕೊಡೋರು ಅವರು. ಅವ್ರು ತೀರ್ಕೊಂಡ್ಬಿಟ್ರು. ನನಗೆ ಗೊತ್ತಿಲ್ಲ ಸಾರ್ ಅವರು ಕ್ಲಾಸ್ಮೇಟ್ ಅವರು ಅಂತ ಹೇಳ್ಬಿಟ್ಟು. ಅವ್ರು ತೀರ್ಕೊಂಡ್ರು ಅಂದ ತಕ್ಷಣ ಏನೋ ಮಾಡಿ ಬಂದು ಹಾಸ್ಪಿಟ್ಲ್ ಹತ್ರ ನೋಡ್ತಾಯಿದ್ವಿ. ಸಾರ್ ಬಂದು ನೋಡಿದ್ರು, ಲೈಕ್ ಎಲ್ಲರೂ ಮಾತಾಡ್ಸ್ಕೊಂಡು ಬಂದರು. ಸರ್ ನನ್ನ ಮಾತಾಡ್ಸೋ, ಹೆಂಗಿದೆಯಪ್ಪ, ಚೆನ್ನಾಗಿದೆ ಸರ್, ಹೆಂಗಿದೆ ಸರ್ ಅಮ್ಮ, ಸರಿ ಆಯಿತು, ಏನು ಮಾಡ್ತಾಯಿದ್ಯಾ ಅಂತ ಕೇಳಿದ್ರು. ಇವಾಗ ಸರ್ ಏನಿಲ್ಲ ಸರ್, ಇವಾಗ ಕೊರೋನಾ ಅಲ್ವರ, ಟ್ರೈನಿಂಗ್ ಇಲ್ಲ, ಏನೂ ಇಲ್ಲ, ಎಲ್ಲ ಸ್ಟಾಪ್ ಆಯಿತು. ಸ್ವಲ್ಪ ಹೇಳ್ಕೊಂಡೆ, ಅದೇನೋ ಹೇಳ್ಕೊಬೇಕು ಅನಿಸ್ತು, ನಾನು ಹೇಳ್ಕೊಂಬಿಟ್ಟೆ. ಅದೇನೋ ಅವ್ರು ಕೇಳಿದ್ರೆ ಹೇಳ್ಬಿಡ್ತೀನಿ ಆ ರೀತಿ ಹೇಳ್ಬಿಟ್ಟೆ ಎಲ್ಲನೂ. ನಮ್ಮ ತಾಯಿ ಹತ್ರ ಹೇಳಿದ್ದು ಒಂದು ಫೀಲಿಂಗ್ ಅವ್ರ ಹತ್ರ, ಹಿಂಗೆಲ್ಲ ಆಯಿತು, ಫುಲ್ ಜೀರೋ ಇದ್ದೀನಿ ಅಂತ. ಆಯಿತು ಅಂತ ಹೇಳ್ಬಿಟ್ಟು ಫೋನ್ ಮಾಡ್ತೀನಿ, ಮನೆ ಹತ್ರ ಬಂದು ಹೋಗು ನೀನು ಒಂದ್ಸಲಿ ಅಂತ ಹೇಳ್ಬಿಟ್ಟು. ಆಮೇಲೆ ನೀನು ಶಾರ್ಟ್ ಏರಲ್ಲಿರ್ತಾರೆ ಯಾವಾಗಲೂ. ನಾನು ಫಸ್ಟ್ ಟೈಮ್ ಬಿಟ್ಟಿರೋದು ಗಡ್ಡ ಇದೆಲ್ಲ ಬಿಟ್ಟಿರೋದು ಫಸ್ಟ್ ಟೈಮ್. ಆಮೇಲೆ ಗಡ್ಡ ಎಲ್ಲ ಬಿಟ್ಟಿದ್ಯಾ ನೀನು, ಈ ಥರ ಮೀಸೆ ಬಿಡ್ತೀಯ ಅಂದರೆ, ಇಲ್ಲ ಸರ್ ಅಷ್ಟೆಲ್ಲ ಏನಿಲ್ಲ, ಲೇಟಾಗಿ ಬಿಟ್ಟಿದ್ದೀನಿ. ಸರಿ ಒಂದು ಸೆಲ್ಫಿ ಕಳಿಸಿದ ತಕ್ಷಣ ಮನೆ ಹತ್ರ ಬಾ ಅಂತ ಕರ್ಸ್ಕೊಂಡು. ಅದಾದಮೇಲೆ ನಾನು ಏನು ಹೇಳಿಲ್ಲ. ಫೋಟೋ ಗಿಟ್ಟೆಲ್ಲ ತೊಗೊಂಡು ಒಂಥರ ನಾಚಿಕೆ ಆಗ್ತದೆ, ಏನು ಫೋಟೋ ಎಲ್ಲ ತೊಗೊತಾ ಇದ್ದಾರೆ ಇವರು, ಈ ಥರ ಎಲ್ಲ. ಮಹೇಶ್ ಅಂತ ಇದ್ದಾರೆ ಅವ್ರ ಅಸಿಸ್ಟೆಂಟ್, ಮಹೇಶ ತಬಿ ಬಾಯಲ್ಲಿ ಸ್ಟಿಲ್ಸ್ ಸ್ವಲ್ಪ ಹಿಡ್ಕೋ ಅವ್ರನ್ನ ಅಂತ ಹೇಳ್ಬಿಟ್ಟು ಅವ್ರವ್ರೇನೋ ಮಾತಾಡ್ಕೊಂಡ್ರು. ಆಮೇಲೆ ಸರಿ ಆಯಿತು, ಮುಂಜಾನೆ ಫೋನ್ ಮಾಡ್ತೀನಿ, ಏನು ಕರೀತಾರೆ ಬರ್ತಾರೆ, ಸರಿ ಆಯಿತು ಏನೋ ಇರಲಿ. ಖುಷಿ, ಅವ್ರು ನೋಡಿದ ಖುಷಿ ನನಗೆ. ಹೋಗಿದ ತಕ್ಷಣ ಏನು ಮಾಡಿದ್ರೆ ಅಂದರೆ, ಊಟ ಮಾಡ್ದೆ ಅಂತ ಕೇಳಿದ್ರು. ಸರ್ ಮಾಡಿದೆ, ತಂಬಿ ಊಟ ಕೊಡು ಫಸ್ಟು, ತಿನ್ಕೊಂಬಿಡ್ಲಿ ಅಂತ ಹೇಳ್ಬಿಟ್ಟು ಫಸ್ಟು ಊಟ ಅಲ್ಲಿ ಅವ್ರ ಮನೆಗೆ ಹೋಗ್ತಾರೆ. ಫಸ್ಟು ಊಟ ಅಲ್ಲಿ ಊಟ ತಿಂದಾದ್ಮೇಲೆ ಆಮೇಲೆ ಎಲ್ಲ ಶುರು ಮಾಡಿದ್ರು. ಆಮೇಲೆ ನೆಕ್ಸ್ಟ್ ಡೇ ಕರೆದು ಹೇಳಿದ್ರು, ಈ ಥರ ವಿಲ್ಲನ್ನಾಗಿ ಮಾಡಿ ನೀನು. ಸರ್ ನಾನು ಹೆಂಗೆ ಸರ್, ನೀನು ಮಾಡಿ, ನಿನ್ನ ಕೈ ಮಾಡಿ ಆಗುತ್ತೆ, ನೀನು ಮಾಡಿ ನೀನು ಅಂತ. ಸಾರ್ ಒಂದು ದೊಡ್ಡ ಆಶೀರ್ವಾದ ಒಂದು. ಅದಾದಮೇಲೆ ನಮ್ಮ ಪ್ರೊಡ್ಯೂಸರ್ಸ್ ಜಗದೀಶ್ ಸರ್ ಆಗಲಿ, ಕೃಷ್ಣ ಸಾರ್ಥಕ್ ಸರ್ ಆಗಲಿ, ಅವ್ರು ಹೇಳಿದ್ದು ಹೊಸ ಮುಖ, ಏನೋ ಒಂದು ಫಿಲಮ್ 2 ಫಿಲಮು ಓಕೆ, ಒಂದು ಏನೋ ಇದ್ರೂ ಪರವಾಗಿಲ್ಲ, ನಾವೇನು ಅಂತ ಗೊತ್ತಿಲ್ಲದೆ ಝೀರೋ ಟೈಮಲ್ಲೇ ಅವರು ಹ್ಞೂ ಅಂತ ಒಪ್ಕೊಂಡು ಅವ್ರು ನನಗೆ ಅಷ್ಟು ಏನೋ ತಲೆ, ನಾನು ನೋಡಿಲ್ಲ, ನಾನು ಏನೂ ಮಾಡಿಲ್ಲ. ಆಮೇಲೆ ನಾನು ಕರಿತೀನಿ ಒಂದು ದಿವಸ ಮಾತ್ರ ಬಾ ಅಂತೇಳಿ ಕರೆದು. ಆಮೇಲೆ ಒಂದು ದಿವಸ ಅವ್ರು ತೋರಿಸಿದ್ರು. ಸರ್ ಓಕೆ ಸರ್ ಅಂತ ಹೇಳ್ಬಿಟ್ರು. ಆ್ಯಕ್ಟಿಂಗಲ್ಲ ಏನು ತಲೆ ಕೆಡ್ಸ್ಕೊಬಿಡಿ ಅಂತ ಹೇಳ್ಬಿಟ್ಟು. ಸರ್ ಆ್ಯಕ್ಟಿಂಗ್ ಬಗ್ಗೆ ಅವರು ಒಂದು ಕ್ವಶನ್ ಎಲ್ಲೋ ಹುಟ್ಟುತ್ತಲ್ಲ ಸರ್, ನಾವು ಫ್ಲೆಕ್ಸಿಬಲ್ ಆಗಿದ್ದೀವ, ಅದನ್ನು ಮಾಡ್ತೀವ ಮಾಡಲ್ವಾ. ಇವಾಗ ನಮ್ಮನ್ನು ನೋಡಿದ್ರೆ ಹೇಳ್ತಾರೆ, ಏನಪ್ಪ ಹಿಂಗಿದ್ದಾರೆ ಇವರು ಅಂತ. ನಾವು ಆ ಥರ ಇಲ್ಲ, ನಾವಂತ ಇಲ್ಲ. ಯಾವುದೇ ಸ್ಪೋರ್ಟ್ಸ್ ಆ್ಯಕ್ಟಿವಿಟಿಲಿ ಇರೋರು, ಯಾವುದೇ ಗಾತ್ರವಾಗಿರಲಿ, ಹೆಂಗೆ ಇರಲಿ ಅವ್ರು ನೋಡೋದಕ್ಕೆ ಆ ಥರ ಇರಲ್ಲ ಅವರು. ಯಾಕಂದರೆ ಅವ್ರಿಗಂತ ರೆಸ್ಪಾನ್ಸಿಬಿಲಿಟಿ ಇರುತ್ತೆ, ಅವ್ರ ಬಾಡಿನೇ ಮೇಂಟೈನ್ ಮಾಡಬೇಕು, ಅವರು ಬೇರೆ ಇರುತ್ತೆ ಏನೋ ರೆಸ್ಪಾನ್ಸಿಬಿಲಿಟಿ. ನೋಡೋಕ್ಕೆ ಆ ಥರ ಗಾತ್ರವಾಗಿದ್ಬಿಟ್ರೆ ಏನೋ ಒಂಥರ ಅಂದ್ಕೊಂಡ್ಬಿಡ್ತಾರೆ. ಅದೆಲ್ಲ ಹೋಗಿಸಿ ಸಾರ್ ನಿಲ್ಲಿಸಿದ್ದಾರೆ ಇಷ್ಟು ದೂರ. ಆಮೇಲೆ ಕ್ಲೈಮ್ಯಾಕ್ಸ್ ಸೀನಲ್ಲಿ ಬಂದ್ಬಿಟ್ಟು ಜಗದೀಶ್ ಸಾರು ಮತ್ತು ಕೃಷ್ಣ ಸಾರ್ಥಕ್ ಸರ್ ಬಂದು ತಕ್ಕೊಂಡ್ಬಿಟ್ರು. ಮಂಜು ಸಾರ್ ಸೆಲೆಕ್ಟ್ ಮಾಡಿದ್ರೆ ಅವ್ರು ಬಿಡು, ಅವ್ರು ಬೇರೆ ಥರ, ಬೇರೆ ಲೆವೆಲ್ ಮಾಡಿದ್ಯಾ ನೀನು ಅಂತ. ಸರ್ ಗೊತ್ತಿಲ್ಲ ಸರ್, ಇಲ್ಲ ನೀನು ಮಾಡಿರಿ ನೋಡಿ ಗೊತ್ತಾಗುತ್ತೆ ನಿನಗೆ. ನಾನು ನೋಡಿದ್ರೆ ನನ್ನ ನೋಡೋಕ್ಕೆ ಏನೋ ಅನಿಸ್ತಾ ಇಲ್ಲ, ನನಗೇನೋ ಕಮ್ಮಿ ಅನಿಸುತ್ತೆ, ಆದರೆ ಅವ್ರಿಗೆ ಒಂಥರ ಅನಿಸುತ್ತೆ ಅವ್ರಿಗೆ. ಸೊ ಹಂಗಾಗಿ ಅದನ್ನು ಅವರು ಪಾಸಿಟಿವ್ ಆಗಿ ಹೇಳಿದ್ರು. ಸೊ ಆವಾಗ ಖುಷಿ ಆಯಿತು. ಓಕೆ, ಸಾರ್ ರೆಫರ್ ಮಾಡಿದ್ದಕ್ಕೂ ನಾನು ಒಳ್ಳೆ ಬಂದಿದ್ದು, ಯಾರಿಗೂ ಎಲ್ಲೋ ಒಂದು ಕಡೆ ಬೇಜಾರಾಗಬಾರ್ದು ಅಂತ ಹೇಳ್ಬಿಟ್ಟು ಅದನ್ನು ತರಿಸಿದ್ದಕ್ಕೆ ವಿಜಯ್ ಸರ್ಗೆ ಆಲ್ಮೋಸ್ಟು ಸರ್ ನೀವು ನೋಡಿರ್ಬೋದು, ಯಾರು ಇಂಟರ್ವ್ಯೂ ತೊಗೊಂಡ್ರು ಕೂಡ ನಮ್ಮ ಇದರಲ್ಲಿ ವಿಜಯ್ ಸರ್ ಬಗ್ಗೆನೇ ಹೇಳ್ತಾರೆ. ಏನಕ್ಕೆ ಅಂದರೆ ಯಾವುದೇ ಒಂದು ಕಡ್ಡಿ ಕೊಟ್ಟರು ಒಂದು ಕಡ್ಡಿಯಲ್ಲಿ ಏನೋ ಒಂದು ಮಂತ್ರ ಮಾಡ್ತಾರೆ ಸರ್. ಯಾವುದೋ ಒಂದು ಚಿಕ್ಕದು ಎಂಥ ಶೇಪ್ ಕಲ್ಲಿರಲಿ ಅದು ಕೊಟ್ಟು ಶಿಲೆ ಮಾಡೋ ಅಷ್ಟು ಅವ್ರಿಗೆ ಟ್ಯಾಲೆಂಟು. ಒಂದು ಡೈಲಾಗು ಬರೆಯೋದಾಗಲಿ ಎಲ್ಲ ಟೋಟಲ್ ಅವರೇ ಮಾಡಿರ್ತಾರೆ. ಹೋಗಿ ನಿಂತ್ಕೊಂಡ್ರೆ ನೋಡಿ, ಇವಾಗ ದೊಡ್ಡ ನಮಗೆ ಮೈನಸ್ ಅಂದರೆ ಓದೋದು ಫಸ್ಟೇ ಇದ್ದಿದ್ರೆ ಚೆನ್ನಾಗಿ ಎಲ್ಲ ಓದ್ತಾ ಇದ್ವಿ. ಫಸ್ಟ್ ಅದೇ ಬರೋಲ್ಲ ನಮಗೆ. ಓದಿ ಏನೋ ಮಾಡಿ ಪ್ರಾಕ್ಟೀಸ್ ಮೇಕಪ್ ಮಾಡಿದೆ ಓಕೆ. ಸಾರ್ ಇವ್ರಿಗೆ ಗೊತ್ತಿಲ್ಲ, ಸಾರ್ ಗೊತ್ತಿಲ್ಲದೆ ಒಂದು ಸ್ವಲ್ಪ ಕೇಳ್ತಾ ಇದ್ದೆ ಎಲ್ಲರಿಗೂ, ಸರ್ ನೆಕ್ಸ್ಟ್ ನಾಳೆ ಏನು ಸರ್, ನಾಳೆ ಏನಾದರೂ ಇದು ಡೈಲಾಗ್ ಇದ್ರೆ ಹೇಳ್ಬಿಡಿ ಅಂತ. ಸರ್ ಎಲ್ಲರೂ ಅವ್ರ ಪರವಾಗಿ ಮಾತಾಡ್ತಾರೆ. ಸರ್ ಬನ್ನಿ, ಸಾರು ಹೇಳಿದ್ದಾರೆ ಸೆಟ್ಟಿಗೆ ಬನ್ನಿ, ಸಾರ್ ಏನೋ ಪರ್ಸ್ನಲಾಗಿ ಹೇಳಿ, ಏನು ಹೇಳಲ್ಲ ಸರ್. ಹೋಗಿ ಕುಂಟಿಸ್ತಾರೆ, ಆ್ಯಕ್ಟಿಂಗ್ ಎಲ್ಲ ಮಾಡಬೇಡಮ್ಮ ನೀನು, ನಾರ್ಮಲ್ ಆಗಿರೋ, ಸೀನ್ ಹೇಳ್ತೀನಿ ನೋಡು, ಈ ಥರ ಬರ್ತಾರೆ, ಯಾರೋ ಒಂದು ವ್ಯಕ್ತಿ ಹಿಂಗೆ ಮಾಡ್ತಾನೆ, ಅವ್ನು ಹೆಂಗೆ ಮಾಡ್ಬೋದು ಸರ್, ಹಿಂಗೆ ಮಾಡ್ಬೋದು, ಅದನ್ನ ಹಂಗೆ ಮಾಡ್ಬೇಡ, ಈಗ ನಾವು ಒಂದು ತೋರಿಸಿನಿ ಅಂತ ಹೇಳ್ಬಿಟ್ಟು ಅವರು ಒಂದು ಆ್ಯಕ್ಟಿಂಗ್ ಮಾಡಿ ತೋರಿಸೋರು, ಈ ಥರ ಮಾಡು ಅಂತ ಹೇಳ್ಬಿಟ್ಟು. ಓಕೆ, ನನಗೆ ಮಾಡ್ತಾ ಇದ್ದಾರೆ, ಬೇರೆಯವ್ರಿಗೆಲ್ಲ ಮಾಡಲ್ಲ ಬಿಡು ಅಂತ ನಾನು ಕೊಟ್ಟಿದ್ದೀನಿ. ಒಂದು ಲೇಡಿ ಆ್ಯಕ್ಚುಲಿ ನೋಡ್ತಾಯಿದ್ರು, ಅವ್ರು ನೋಡೋದಕ್ಕೆ ಆ ಫೇಸ್ ಚೆನ್ನಾಗಿತ್ತು ಅವ್ರಿಗೆ.
ಅವ್ರನ್ನ ಮುಸ್ಲಿಮ್ಸ್ ಅವ್ರನ್ನ ಕರೆದು ಕುಣಿಸಿ ಐಸಾ ಕರೋ ಅವ್ರನ್ನ ಆ್ಯಕ್ಟಿಂಗ್ ಮಾಡಿಸಿದ್ರು ಸರ್. ನಮಗೆ ಒಂಥರ ಫಿಲಮಲ್ಲಿ ನೋಡಿದ್ರೆ ಹಿಂಗೆ ಜೋಶ್ ಅನಿಸ್ಬಿಡುತ್ತೆ. ಅವ್ರನ್ನ ಅಳಿಸಿ ಅವ್ರನ್ನ ಹೆಂಗೆ ಮಾಡ್ಬಿಟ್ರು ಅಂದರೆ ಇವರು ಆ್ಯಕ್ಟಿಂಗ್ ಮಾಡಿ ತೋರಿಸ್ತಾರೆ ಅದನ್ನು. ಒಂದು ಹೆಣ್ಮಗು ಹೆಂಗೆ ಇದು ಬರುತ್ತಲ್ಲ ಸರ್, ಅದೆಲ್ಲ ಮಾಡಿ ಅವ್ರಿಗೆಲ್ಲ ತೋರಿಸಿ ಒಂದು ಜೋಶ್ ಅವ್ರಿಗೂ ಎಲ್ಲರನ್ನ ಆ್ಯಕ್ಟಿಂಗ್ ಮಾಡಿಸ್ಬಿಡ್ತಾರೆ ಅವರು. ಒಂಥರ ಅದು ಹೇಳಿದೆ ನಾನು ಲಾಸ್ಟ್ ಇದ್ರಲ್ಲಿ ಹೇಳಿದ್ದೆ, ಬ್ರಹ್ಮ ಥರ ಅಂತ ಹೇಳ್ಬಿಟ್ಟು. ಅವ್ರು ಏನು ಬರೀತಾರೋ ಅದು ಅವ್ರ ಮೈಂಡಲ್ಲಿ ಏನು ಬರುತ್ತೋ ಅದು ಹಂಗೆ ರಿಫ್ಲೆಕ್ಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಆ ಥರ ತುಂಬಾ ಆ್ಯಕ್ಟಿಂಗ್ ವಿಷಯದಲ್ಲಿ ತುಂಬಾ ಹೇಳ್ಕೊಟ್ಟವ್ರೆ. ನೆಕ್ಸ್ಟು ನಾವೆಲ್ಲ ಹೋದರೂ ಕೂಡ ಇಲ್ಲಿಂದ ಬಂದ್ರಿ ಅನ್ನೋವಾಗ ಆ ಒಂದು ಇದು ಇರಬಾರ್ದು, ಇವರಾ ಅಂತ ಇರಬಾರ್ದು, ಅಷ್ಟು ನಾಲೆಜು ತುಂಬಿಸಿದ್ದಾರೆ. ಇದ್ರ ಮೇಲೆ ನಾವು ಹತ್ತೋದು ನಮ್ಮ ಕೈಲಿರೋದು. ಮಾಸ್ಟರ್ ಎಷ್ಟು ಕಳಿಸ್ಬೇಕೋ ಅಷ್ಟು ಕಳಿಸಿದ್ದಾರೆ. ಹತ್ಕೊಂಡು ಹೋಗೋದು ನಮ್ಮ ಕೈಲಿದೆ. ಅದನ್ನು ಕ್ಲೀನಾಗಿ ಒಂದು ಒಳ್ಳೆ ಥರ ಹತ್ಕೊಂಡು ಹೋಗ್ಬೇಕು ಅಷ್ಟೇ.